ಜೊತೆಗೆ ಯೂಟ್ಯೂಬ್ ಹೆಂಗತ್ತಂದರೆ ಇವಾಗ ನೀವು ದುಡ್ಡು ಮಾಡಿದ್ರು ಕೂಡ ನೀವೇನು ಪ್ರತಿದಿನ ಏನು ಅದಕ್ಕೆ ಅಂತ ವರ್ಕ್ ಮಾಡಲ್ಲವಲ್ಲ. ಇವತ್ತು ವೀಡಿಯೋ ಮಾಡಿದ್ರೆ ಅದು 5 ವರ್ಷ 10 ವರ್ಷ ಅದರಿಂದನೂ ದುಡ್ಡು ಬರ್ತಿರುತ್ತೆ. ಅದು ಗೊತ್ತಾದಾಗ ಜೊತೆಗೆ ನಿಮ್ಮ ಕಾಂಪಿಟೇಟರ್ ಜಾಸ್ತಿ ಇದ್ದಾಗ ನೀವು ಆಬ್ವಿಯಸ್ಲಿ ಮಾಡಲೇಬೇಕು. ದಿನಾಲು ಒಂದೇನು ದಿನಕ್ಕೆ 2 ಬೇಕಾದರೂ ಮಾಡ್ಬೋದು ನಾವು. ಬಟ್ ಇದು ಇದು ಹೆಂಗತ್ತಂದರೆ ಯೂಟ್ಯೂಬ್ ನಿಮಗೆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ಕೊಳ್ಳೋದು ಹೇಳಬೇಕಂದ್ರೆ ಇದು ನಾನು ವೆಯ್ಟ್ ಮಾಡಿ ಶಾರ್ಟ್ ಟರ್ಮ್. ಹೌದು, ಈಗ ನೀವು ನನ್ನ ಕಾಂಪಿಟೇಟರ್ ಅಂದ್ಕೊಳ್ಳೋಣ. ಈಗ ನಾನು ಮಾಡಿಲ್ಲ ಅಂದರೆ ನೀವು ಮಾಡ್ತಿರ್ತೀರಾ, ದುಡ್ಡು ಯಾರು ಮಾಡ್ಕೊಳ್ತೀರಾ? ನೀವು ಮಾಡ್ಕೊಳ್ತೀರಾ. ಸೊ ನಾನು ಮಾಡೋಕ್ಕೆ ಶುರು ಮಾಡಿದ್ರೆ ನಾನು ಮಾಡ್ಕೊಳ್ತೀನಿ. ಬಟ್ ಇಬ್ಬರು ಕಾಂಪಿಟೇಷನಲ್ಲಿ ಶುರು ಮಾಡಿದ್ರೆ ಇಬ್ಬರು ಮಾಡ್ಕೊಂಡ್ಬಿಡ್ತೇವೆ. ಸೊ ಆ ಥರ. ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಹೆಂಗಂದರೆ ನಿಮ್ಗೆ ಯಾರು ಗೈಡ್ ಮಾಡಲ್ಲ. ಇವಾಗ ನಮ್ಗೆ ಯೂಟ್ಯೂಬಿಂದ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದ ತಕ್ಷಣ ನಮಗೆ ಒಬ್ಬರು ಮ್ಯಾನೇಜರ್ ಅಂತ ಕಾಲ್ ಮಾಡಿದ್ರು ಅಷ್ಟೇ. ಅವ್ರೇನು ಅನಾಲಿಟಿಕ್ಸ್ ಹೇಳ್ತಾರೆ, ಅದು ನಾವೇ ಮಾಡ್ಕೋತೇವೆ. ಅದು ಹೇಳಬೇಕಂದ್ರೆ ಅವ್ರು ಸುಮ್ಮನೆ ಏನಂದರೆ ನನ್ನ ಚಾನಲ್ಗೆ ಇಷ್ಟು ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ರಿಗೆ ಇರುತ್ತದೋ. ಬಟ್ ಒಂದೆರಡು ಟೈಮ್ ಫೋನ್ ಎದ್ದು ಆಮೇಲೆ ಎತ್ತಲಿಲ್ಲ. ಯಾಕಂದರೆ ನಿಮ್ಗೆ ಓನ್ ಸ್ಕಿಲ್ಸ್ ಇದ್ದಾಗ, ನೀವೇ ಎಕ್ಸ್ಪರ್ಟು ಇದ್ದಾಗ ನಿಮ್ಗೆ ಯಾರು ಗೈಡ್ ಮಾಡೋದು ಬೇಕಾಗಿಲ್ಲ.